ನಮಸ್ಕಾರ ಸ್ನೇಹಿತರೆ, ಶ್ರೀರಾಮ ಜನನ ಹೇಗೆ ಅನ್ನೋದನ್ನು ತಿಳಿದುಕೊಳ್ಳೋಣ. ವಾಲ್ಮೀಕಿ ರಾಮಾಯಣದಲ್ಲಿ ಶ್ರೀರಾಮ ಜನನದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ದಶರಥ ಮಹಾರಾಜನು ಕೌಸಲ್ಯೆ, ಸುಮಿತ್ರೆ, ಕೈಕೇಯರೆಂಬ 3 ಪತ್ನಿಯರ ಜೊತೆ ಸಂಸಾರದ ಸೌಖ್ಯದ ಸಾರವನ್ನು ಸವಿಯುತ್ತಾ ಬಹುಕಾಲ ಕಳೆದನು. ಆದರೂ ವಂಶಲತೆಯನ್ನು ಹಬ್ಬಿಸಬಲ್ಲ ಮಕ್ಕಳು ಮಾತ್ರ ಉದಯಿಸಲಿಲ್ಲ. ಯೌವನ ಕಳೆದಂತೆಲ್ಲ ಮಕ್ಕಳ ಚಿಂತೆ ಬಲವಾಯಿತು. ರಾಜನಿಗೆ ದೇವರಿಗೆ ಹರಕೆ ಹೊತ್ತಾಯಿತು, ಸೇವೆ ಸಲ್ಲಿಸಿದಾಯಿತು. ಆದರೂ ಕೋರಿಕೆ ಈಡೇರಲೇ ಇಲ್ಲ. ಕಡೆಗೆ ಪುತ್ರ ಜನನಕ್ಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಳ್ಳಲೇಬೇಕೆಂದು ಋಷ್ಯಶೃಂಗ ಮಹರ್ಷಿಯನ್ನು ಕರೆಸಿದರು. ಅಶ್ವಮೇಧ ಯಾಗದ ನಂತರ ಋಷ್ಯಶೃಂಗ ಮುನಿಯರು ಪುತ್ರಪ್ರದಾಯವಾದ ಪುತ್ರಕಾಮೇಷ್ಟಿ ಎಂಬ ಯಾಗವನ್ನು ದಶರಥನಿಂದ ಮಾಡಿಸಿದರು. ಆ ಯಜ್ಞಾಂತ್ಯದಲ್ಲಿ ಮಹಾಪುರುಷನೊಬ್ಬನು ಯಜ್ಞಕುಂಡದಿಂದ ಮೇಲೆದ್ದು ಕಾಣಿಸಿಕೊಂಡನು. ಆತನ ಕೈಯಲ್ಲಿ ಪಾಯಸ ಸಂಪೂರ್ಣವಾದ ಒಂದು ಪಾತ್ರೆ ಇತ್ತು. ಆ ಅಗ್ನಿದೇವರು ದಶರಥನನ್ನು ಕುರಿತು, ಎಲೇ ರಾಜನೇ, ಬ್ರಹ್ಮನಿಂದ ಪ್ರೇರೇಪಿತರಾದ ದೇವತೆಗಳು ನಿನಗಾಗಿ ಈ ದೇವ ನಿರ್ಮಿತವಾದ ಪಾಯಸವನ್ನು ಕಳುಹಿಸಿದ್ದಾರೆ. ಇದು ಸಂತಾನದಾಯಕವಾದದ್ದು. ಇದನ್ನು ನಿನ್ನ ಪತ್ನಿಯರು ಸೇವಿಸಲಿ. ದಶರಥನು ಆ ಪುರುಷನಿಗೆ ಭಕ್ತಿಯಿಂದ ನಮಸ್ಕರಿಸಿ ಅರಮನೆಗೆ ಧಾವಿಸಿದನು. ಪಾಲಿಗೆ ಬಂದ ಪಾಯಸವನ್ನು ಸೇವಿಸಿದ ರಾಣಿಯರು ಕೆಲವೇ ದಿನಗಳಲ್ಲಿ ಗರ್ಭ ಧರಿಸಿದರು. ದಶರಥನು ಪುತ್ರ ಜನನವನ್ನೇ ನಿರೀಕ್ಷಿಸುತ್ತಾ ಇರಲು ಪುತ್ರ ಕಾಮೇಷ್ಟಿಯಾಗಿ 1 ವರ್ಷ ಉರುಳಿತು. ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿಯ ಶುಭ ದಿನದಲ್ಲಿ ಗ್ರಹಗಳೆಲ್ಲವೂ ಉಚ್ಚ ಸ್ಥಾನದಲ್ಲಿರುವಾಗ ಕೌಸಲ್ಯೆ ರಾಮನಿಗೆ ಜನ್ಮ ನೀಡಿದಳು. ಸ್ವಲ್ಪ ಸಮಯದ ನಂತರ ಕೈಕೆ ಭರತನಿಗೆ, ಸುಮಿತ್ರೆ ಲಕ್ಷ್ಮಣ ಹಾಗೂ ಶತ್ರುಘ್ನರಿಗೆ ಜನ್ಮ ನೀಡಿದರು. ಈ ಸಿಹಿ ಸುದ್ದಿಯನ್ನು ಕೇಳಿದ ದಶರಥ ಮಹಾರಾಜನು ಧನ್ಯವಾದನು. ರಾಮನ ಜನನದಿಂದಾಗಿ ಅಯೋಧ್ಯೆಯ ಜನರು ಧನ್ಯವಾದರು. ಶ್ರೀರಾಮ ಜನನ ತಿಳಿದುಕೊಂಡ ನಾವು ಧನ್ಯರಾದೆವು. ಜೈ ಶ್ರೀರಾಮ್.